ಕನ್ನಡದ ಕಂದನ ಕಲಿಯುಗದ ಕುವರ ತಾಯಿಯ ಹರಕೆಯ ವರಪುತ್ರ ಭಾಷೆಯು ಒಂದೇ ನೀತಿಯು ಒಂದೇ ಎಂದೆಂದು ಸತ್ಯವ ಅಂದಾಗಿ ವರಪುತ್ರ ಅಂದಾಗಿ ವರಪುತ್ರ 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 ವರಪುತ್ರ. ಭಾಷಾ ಭಾಷಾ, ನಾನು ಬಂದದ್ದೇ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ಯಾವ ಲೋಕದಲ್ಲಿದ್ದೀರಾ? ಪ್ರೇಮ ಲೋಕದಾಗದೀನಿ. ಹಿರಿಯರ ಒಪ್ಪಿಗೆ ಹೆಂಗ ಪಡಿಬೇಕು ಅನ್ನೋ ವಿಚಾರದಾಗದೀನಿ. ಅಂದ್ರ ನಿಮ್ಮಣ್ಣ ನಮ್ಮ ಮದುವೆಗೆ ಒಪ್ಪಿಗೆ ಕೊಡ್ಲಾರ ಅನ್ನೋ ಭಯ ನಿಮಗಲ್ಲ? ಭಯ ಆ ಭಗವಂತನಿಗೊಬ್ಬನಿಗೆ ಬಿಟ್ರ ಈ ಭಾಸ್ಕರನ ಮನದಲ್ಲಿ ಭಯ ಅನ್ನೋ ಶಬ್ದಕ್ಕೆ ಜಾಗನೇ ಇಲ್ಲ. ಹಿರಿಯರಿಗೆ ಬೆಲೆ ಕೊಡಬೇಕಾಗಿದ್ದು ನಾನು ಧರ್ಮ ಕೊಡ್ತೀನಿ. ಅದು ಅವರು ಉಳಿಸ್ಕೊಂಡ್ರೆ ಮಾತ್ರ ನನ್ನ ವಿಷಯ ಇರಲಿ. ನೀನು ನಿಮ್ಮ ಮನೆಯಲ್ಲಿ ವಿಷಯ ಕೇಳಿದ್ಯಾ? ಏನಂದ ನಿಮ್ಮಪ್ಪ? ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಕೊಟ್ನಾ? ದಾರಿ ತಪ್ಪಿ ಕತ್ತಲಲ್ಲಿ ಕಾಡು ಸೇರಿ ಅಲ್ಲಿತ್ತಿರುವ ಕುರುಡನಿಗೆ ದಾರಿ ತೋರಿ ಪರಾರಾದ್ರೇನು? ಊರು ಸೇರಿಸಿದರೆ ಬೇಡ ಅನ್ನುತ್ತಾನೆ ಆ ಕುರುಡ. ಅದರಂತೆ ಕೈಯಲ್ಲಿ ಕಾಸಿಲ್ಲದೆ ಹಾಸಿಗಿಡಿದ್ರು ನಮ್ಮ ತಂದೆಗೆ ಮಗಳ ಮದುವೆ ಆಸೆ ಬಿಸಿಲು ಗುದ್ರಿ ಬೆನ್ನು ಹತ್ತಿದಂತಾಗಿದೆ. ಅಂಥದ್ರಲ್ಲಿ ವರದಕ್ಷಿಣೆ ಇಲ್ಲದೆ ವಿದ್ಯಾವಂತವರ ಮಗಳ ಕೈ ಹಿಡಿತನೆಂದರೆ ತಿರುಕನಿಗೆ ಕನಸಿನಲ್ಲಿ ಅರಸನಾದಾಗ ಎಷ್ಟು ಸಂತೋಷವಾಗಿತ್ತು ಅಷ್ಟೇ ಸಂತೋಷ ನಮ್ಮ ತಂದೆಗೂ ಆಗುತ್ತೆ. ನೋಡ್ಕಲ, ಬೇರೆಯವರ ಸಂತೋಷವೇ ನನ್ನ ಸಂತೋಷ, ಬೇರೆಯವರ ದುಃಖವೇ ನನ್ನ ದುಃಖ. ನಾನು ಸುಖವಾಗಿರಬೇಕು, ನನ್ನ ಸುತ್ತಲಿನ ಜನರೂ ಸುಖವಾಗಿರಬೇಕು, ನ್ಯಾಯಬದ್ಧವಾಗಿ ಬದುಕಬೇಕೆನ್ನುವುದೇ ನನ್ನ ಜಾಯಮಾನ. ಈ ನಿಮ್ಮ ನಿಷ್ಕಲ್ಮಶ ಹೃದಯವೇ ನನ್ನನ್ನು ಈ ಪ್ರೇಮ ಜಾಲದಲ್ಲಿ ಸಿಲುಕಿಸಿತು. ಡೋಂಟ್ ಟಚ್, ಮುಟ್ಬೇಡ ನನ್ನ. ಯಾಕ? ಇದ ಈಗ ನನ್ನ ಹೃದಯಕ್ಕೆ ಏನೋ ಅಂದಿಲ್ಲ? ನಿಷ್ಕಲ್ಮಶ ಹೃದಯ ಅಂದೆ. ಮದುವೆಕ್ಕಿಂತ ಮುಂಚೆ ಮೈ ಕೇಳೋ ಹೃದಯಕ್ಕೆ ಏನಂತಾರ? ಕಲ್ಮಶ ಹೃದಯ ಅಂತಾರ. ಅಂದ್ರ ನಿಷ್ಕಲ್ಮಶವಾದ ಈ ನನ್ನ ಹೃದಯನ ಮುಟ್ಟಿ ಕಲ್ಮಶ ಮಾಡ್ಬೇಕು ಅನ್ಕೊಂಡಿದೀಯ? ಬರೇ ಮುಟ್ಟಿದ್ರೆ ಏನಾಗುತ್ತೋ? ಬೆಂಕಿ ಹತ್ರ ಬೆಣ್ಣಿ ಇಟ್ರೆ ಏನಾಗತ್ತ? ಕರಗತ್ತ. ಎರಡೂ ಕರೆಂಟಿನ ವೈರು, ಪ್ಲಸ್ ಮೈನಸ್ ಒಂದಕ್ಕೊಂದು ಕೂಡಿದ್ರ ಬೆಂಕಿ ಬೆಂಕಿ ಹತ್ತತ್ತ. ಹಂಗ ಪ್ರೀತಿ ಪವಿತ್ರವಾಗಿರ್ಬೇಕು ಅಂದ್ರ ಮೈಗೆ ಮೈ ಟಚ್ ಆಗ್ಬಾರ್ದು. ಮನಸ್ಸಿನ ಭಾವನೆಗಳು ಬೆರೆತಿರ್ಬೇಕೇ ವಿನಃ ದೇಹ ಅಲ್ಲ. ತಿಳಿತಾ? ನಾನು ಅಂಥವಳಲ್ಲ. ನಾನು ಅಂಥವನಲ್ಲ. ಆದ್ರ ನಮ್ಮಿಬ್ಬರಿಗೂ ಏನು ಬಂದೈತಲ್ಲ ಈ ವಯಸ್ಸು, ಇದು ಬಹಳ ಡೇಂಜರ್ ನನ್ನ ಮಗಂದು. ಇವೆರಡಕ್ಕೂ ಒಂದಕ್ಕೊಂದು ಕೂಡಿ ಬೆಂಕಿ ಹತ್ತದಾಗ ಇವೆರಡಕ್ಕೂ ಸಮಾಧಾನ ಆಗೋದು. ನಿಮ್ಮಂಥ ನಿರ್ಮಲವಾದ ಗುಣ ಹೆಣ್ಣು ಹಡೆದವರ ಒಡೆಲುರಿಸುವ ಪ್ರತಿ ಗಂಡುಗಳಿಗೆ ಬಂದಿದ್ದರೆ ಇವತ್ತು ಭ್ರೂಣ ಹತ್ಯೆ ಅನ್ನೋ ಪದ ಬಳಕೆಯಲ್ಲಿ ಇರ್ತಿರ್ಲಿಲ್ಲ. ಭ್ರೂಣ ಹತ್ಯೆ ಮಾಡಬಾರದು ಅಂತ ಸರ್ಕಾರ ಕಾಯ್ದೆ ಮಾಡಿದ್ರು. ದುಡ್ಡಿನಾಸೆಗಾಗಿ ಗರ್ಭದಲ್ಲಿ ಬೆಳೆಯುವ ಕೂಸನ್ನ ಕುಡಿನ ಕತ್ತರಿಸಿ ಹಾಕ್ತಾರಲ್ಲ ಕೆಲವೊಂದು ಹಲ್ಕಾ ಪೈಕಿ ಡಾಕ್ಟರ್ಗಳು. ಅಂಥವರಿಗೆ ಮೆಟ್ಟ ತಗೊಂಡು ಹೊಡೆಯೋರು ಯಾರು ಇಲ್ಲ. ತೀರ್ಥ ಈ ದೇಶದಲ್ಲಿ ವರದಕ್ಷಿಣೆಯನ್ನು ಪಿಡುಗು ಇರದೆ ಹೋಗಿದ್ದರೆ ಯಾವ ಪಾಪಕರ್ಮವನ್ನು ಅರಿಯದೆ ಗರ್ಭದಲ್ಲಿ ಸುಖವಾಗಿ ಬೆಳೆಯುತ್ತಿರುವ ಮಗುವನ್ನು ತಂದೆ ತಾಯಿಗಳ ದುಡ್ಡು ಕೊಟ್ಟು ಖರ್ಚು ಮಾಡಿ ಯಾಕ್ರೀ ಕೊಲ್ಲಿಸ್ತಾ ಇದ್ರು? ಈ ವರದಕ್ಷಿಣೆ ಎಂಬ ರೋಗಕ್ಕೆ ಭ್ರೂಣ ಹತ್ಯೆ ಒಂದೇ ಪರಿಹಾರವಾಗಲಾರದು. ಯಾಕಂದ್ರೆ ಈಗಾಗಲೇ ಹೆಣ್ಣಿನ ಸಂಖ್ಯೆ ಇಳಿಮುಖವಾಗ್ತಾ ಸಾಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರ ಮುಂದೊಂದು ದಿವಸ ಗಂಡಸರ ತೆಕ್ಕಿ ಬಡಿಯೋ ಕಾಲ ಬಂದ್ರು ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಅದಕ್ಕಾಗಿ ಹೆಣ್ಣು ಹುಟ್ಟಿದ ದಿನಾನ ತಂದೆ ತಾಯಿಗಳು ಪ್ರತಿಜ್ಞೆ ಮಾಡಬೇಕು, ಇನ್ನು ಮುಂದೆ ನಾವು ನಮ್ಮ ಮಗಳಿಗೆ ವರದಕ್ಷಿಣೆ ಕೊಡೋದಿಲ್ಲ ಅಂತ. ಅದೇ ಹಣವನ್ನ ಆ ಮಗುವಿನ ಶಿಕ್ಷಣಕ್ಕಾಗಿ ವಿನಿಯೋಗ ಮಾಡಬೇಕು. ಶಿಕ್ಷಣ ಪಡೆದ ಮಹಿಳೆ ತಾನು ಬದುಕುವುದಲ್ಲದೆ ತನ್ನ ತಂದೆ ತಾಯಿಯನ್ನೂ ಸಾಕಬಲ್ಲಳು. ತಾನುಣ್ಣುವ ಪ್ರತಿ ತುತ್ತಿನಲ್ಲಿರುವ ಸತ್ವವನ್ನು ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಭ್ರೂಣಕ್ಕೆ ಧಾರೆ ಎರೆದು ಮಗುವಿಗೆ ಜನ್ಮ ಕೊಡುತ್ತಾಳೆ ತಾಯಿ. ಅಂಥ ತಾಯಿ, ಅಂಥ ಮಾತೆಯಿಂದ ವರದಕ್ಷಿಣೆ ಕೇಳುವ ಗಂಡಿನ ಕುಲಕ್ಕೆ ಧಿಕ್ಕಾರವಿರಲಿ. ಯಾವ ಜನ್ಮದ ಪುಣ್ಯವೂ ಏನೋ ನಾನು ನಿಮ್ಮ ಸತಿ ಆಗ್ತಾ ಇದ್ದೇನೆ. ಹಿರಿಯರ ವಿರೋಧವಿಲ್ಲದೆ ನಮ್ಮ ಮದುವೆ ನಡೆದರೆ ಅದೇ ನಮ್ಮ ಸೌಭಾಗ್ಯ. ನಿನಗಿನ್ನೂ ಅನುಮಾನವೇನೆ? ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ನನ್ನ ಪ್ರಾಣ ಬಿಡ್ತೀನಿ ವಿನಃ ಹಿಡಿದು ನಿನ್ನ ಕೈ ಬಿಡೋದಿಲ್ಲ ಅಂತ ನಿನಗೆ ವಚನ ಕೊಟ್ಟು ಹೇಳ್ತಾ ಇದ್ದೀನಿ. ಪ್ರಾಣ ಜಾಯ್ ಪರ್ ವಚನ ನಾ ಜಾಯ್. ಮನದ ಆಸೆ ಹೇಳು ಹೇಳು ಬಯಕೆ ನೂರು ಕೇಳು ನಿನಗುವ ದಾರಿನಿ ಬಾಳಿನ ಜ್ಯೋತಿ ನಿನಗುವ ದಾರಿನಿ
ಬಾಳಿನ ಜ್ಯೋತಿನಿ ನನ್ನನ್ನೇ ನಾ ಮರೆತೆ ನಿನ್ನಲ್ಲಿ ನಾ ಬೆರೆತೆ ನನ್ನನ್ನೇ ನಾ ಮರೆತೆ ನಿನ್ನಲ್ಲಿ ನಾ ಬೆರೆತೆ ಜೊತೆಗೆ ಇರಲು ನೀನು ಬೇರೆ ಹೇಳಲೇನು ಏನು ಹೊಳೆಯುವ ಚಂದಿರ ಬಾಳಿನ ಸುಂದರ ಹೊಳೆಯುವ ಚಂದಿರ ಬಾಳಿನ ಸುಂದರ ನನ್ನನ್ನೇ ನಾ ಮರೆತೆ ನಿನ್ನಲ್ಲಿ ನಾ ಬೆರೆತೆ ನನ್ನನ್ನೇ ನಾ ಮರೆತೆ ನಿನ್ನಲ್ಲಿ ನಾ ಬೆರೆತೆ ಮನದ ಆಸೆ ಹೇಳು ಪ್ರತಿ ಜನ್ಮದಲ್ಲಿ ನಿನ್ನ ಸಂಗಾತಿಯಾಗುವೆ ಉಸಿರಾಗಿ ನಿನ್ನಲಿ ಬೆರೆದು ಸುಖವಾಗಿ ಬಾಳುವೆ ಕಲ್ಲಿರಲಿ ಮುಳ್ಳಿ ಬರಲಿ ಜೊತೆಗೂಡಿ ಸಾಗುವೆ ನೋವಿರಲಿ ನಲಿವೆ ಬರಲಿ ನಿಮ್ಮನ್ನು ಸೇರುವೆ ನನ್ನ ಓ ಚಿನ್ನ ಬಿಡಲಾರೆ ನಿನ್ನ ಈ ನಿನ್ನ ಮಾತನ್ನ ಮರೆಯದಿರು ಚಿನ್ನ ನನ್ನ ಪ್ರಿಯತಮೆ ಓ ನನ್ನ ಪ್ರಿಯತಮ ಯಾಕ ಹುಡುಗ ಮೈಯಾಗ ಹಂಗತಿ ಡಾಕ ಜನ್ಮದ ಧಿಮಾಕ ನಿಂಗತಿ ನಂದು ದಾದ ವಾದ ಹೆಚ್ಚಿಗೆ ಮಾತ ಬ್ಯಾದ ಮೊದಲ ತಲೆ ಕೆಟ್ಟೈತಿ ಹಂಗನೆ ಬೇಡ ಎಟೀಟ ಹುಚ್ಚ ಹಿಡಿಸದ ಮಗಳ ಕೊಡ್ತೆ ಸಾಕ ಆಗ ಇಡಲಿ ನಿನಗ ಒಮ್ಮೆರ ನಕ್ಕು ಬಿಡಪ್ಪ ಎಣ್ಣೆಯ ಕಚ್ಚಿ ಬಿಡಪ್ಪ ಇಲ್ಲ ತ್ರಾಸಕೈತಿ ಜೀವಕ್ಕೆ ತ್ರಾಸಕೈತಿ ಯಾತೈತಿ ತಾಚು ಯಾತೈತಿ ಯಾಕ ಚನ್ಯ ವಾರಾತ ಸಿಗವಲ್ಲೆಲ್ಲ ಎಲ್ಲಿ ಹೋಗಿದ್ದಿ ಇನ್ನು ಮ್ಯಾದ ನೀ ನನ್ನ ಚೆನ್ನೆ ಅಂತ ತದಿಬೇಡ ಯಾಕೋ ನಾನು ನೀನು ನಾನು ನೀನು ದೊಡ್ಡವಾದೀನಿ ದೊಡ್ಡವಾಗಿ ಎಷ್ಟೊತ್ನಾಗ ನಿನ್ನೆ ನಚಕ್ನಾಗ ಹಾ. ಚುಮ್ಮು 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 ಬೆಲ್ದ ಮುಂದಾನಿ ಅಲ್ಲ ಬೇರೆಕಿ ಲಸಿಗ್ಲಾಗ ದೊಡ್ಡವಾಗಿ ಈ ಗಂಡಸರು ದೊಡ್ಡವರಾಗೋದು ನಾ ಕೇಳೇ ಇಲ್ಲಲ್ಲ ದಂದಚುದು ಯಾದ ಮುಂದೆ ಹೇಳೋದಿಲ್ಲ ಮುಚ್ಚಿ ಇಟ್ಕೊತದ ಯಾವ್ದು ಅವ್ರಿಗೆ ತೇಲೋದು ಇಲ್ಲ ಹೌದು ಹೇಳೋದು ಇಲ್ಲ ನಾನ್ ನಿನ್ನ ಮುಂದೆ ಹೇಳಿನ ನೀ ಯಾದ ಮುಂದೆ ಹೇಳ್ಬೇಡ ನನ್ನ ನಾಲಿಗೆ ನಿನ್ನ ಬಾಯಾಗಿದ್ದು ಹುಚ್ಚಿ ಬೀಳ್ತಾವಲ್ಲೋ ಏನ ಮತ್ತು ಹವಳ ಏನ್ ಮಾಡೋದು ಆ ದೇವರು ದೇವ್ರು ಇತ್ತದ ತೊಟ್ಟನಲ್ಲ ಹಾ. ಇತ್ತು ತೊಟ್ಟಿಲ್ಲ ಅಂದ್ರೆ ಲೇ ಚನ್ಯ ಅಂತದಿ ಬದ ಅಂತ ಹೇಳಿಲ್ಲ ಅದ್ ಏನಂತ ಕರಿಬೇಕು ನಿನಗ ನನ್ನ ಹೆಚ್ಚದು ಚೆನ್ನೇಚ್ ತುಮಾದ ತುಮಾದ ಇದೇನ ಇದು ತುಮಾದ 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 ಬೊಂಬೆ ಹೇಳುತ್ತೈತಿ ಮತ್ತೆ ಹೇಳುತ್ತೈತಿ ನಾನೇ ತಾಜು ತುಮಾದ ಉದಯ ತುಮಾದ ಕಲ್ಯಾಣ ತುಮಾದ ಕುಮಾರ ಚೆನ್ನೇಶ್ ಕುಮಾರ ಎಸ್ ಥ್ಯಾಂಕ್ ಯು ನದಿ ರಾಜು ದಾದಿ ನಗರಕ್ಕೆ ಹೋಗಿ ಆತಾದಮ್ಮ ನಾವ್ ನಿನ್ ಜೊತೆಗೆ ಆಟ ಆಡ್ಬೇಕಾ ಹಾ. ನಾವಲ್ಲಪ್ಪ ಯಾತಪ್ಪ ನಮ್ಮ ಅಪ್ಪ ಬಂದು ಬೈತಾನ ಆತ ಬ್ಯಾಡ ಬೇಡ ಕ್ಯಾನ್ಸಲ್ ಕ್ಯಾನ್ಸಲ್ ನೀ ನನ್ನದ ನಿನಗ ಅವು ಅವು ಮಾತಿ ಹಾಗ ನೀನ ಮಂಗ್ಯ ನಾಯಕ್ ನಿಮ್ಮವಾಗ್ಲಿ ಅಂದಲ್ಲ ಹಾ, ನೀ ನನ್ನದ ನಿನಗ ಅವು ಅವು ಮಾತಿ ಹೇ ಬಿಡ ಕೋಡಿ ಗಂಟು ಸದಿಲ್ಲ ಹೆಂಗ ನಿನಗ ಓನ್ ಮಾಡಕ್ ಬರ್ತೈತಿ ತಡ್ಲ ತತ್ತದ ನನ್ನ ವತಿಲಿ ಮಾಡಿ ಅದೇ ತಚ್ಚಿ ನನ್ನ ತಯದ ತೂಸ್ಕೊಟ್ಟು ಅವನ ಮಾತಿ ಮತ್ ನೀನ ಹೇಳಿದಲ್ಲ ಅವು 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 ಮಾಡ್ತೀಯ ಅಂತ ಇವನು ಅವನು ಇದು ತಿಂದಪ್ಪ ತಿಲಿಚಿ ತಿಲಿಚಿ ಹೇಳದು ಯಪ್ಪ
ಒಂದು ಕೆಲಸ ಮಾಡು, ಏನು? 1 kg ನಿರ್ಮಾ ಪುಡಿ ತಗೊಂಬ, ಹಾ. ಒಂದು ಬಟ್ಟೆಗೆ ಹಚ್ಚಿ ತಿಕ್ಕೋ ಬ್ರಷ್ ತಗೊಂಬ, ಹಾ. ನಿನ್ನ ನಾಲ್ಗೆಗೆ ಹಾಕಿ ಗಸ್ 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 ತಿಕ್ತೀನಂತ. ಅವಾಗ ನೋಡಮ್ ನಿನ್ನ ನಾಲ್ಗೆ ಸುದ್ದ ಆಕೈತಿಲ್ಲ ಅಂತ ಹೇಳಿ. ನೀಮ ಬೇಡ ಸ್ವಲ್ಪ ಹೆಚ್ಚಲ್ ತೊಂಬತ್ತೀನಿ. ದಾಚಿ ತಿತ್ತ ತಡಿ ಆಗಿಲ್ಲ, ಸುಣ್ಣ ಬಿಡೋದಿಲ್ಲ. ಮತ್ ಏನ್ ನೀ ಏನ್ ಹೇಳ್ತಿ ಅನ್ನೋದ ತಿಳಿಯಂಗಿಲ್ಲ. ತಿಳ್ತು 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 ಹೇಳು ಹೇಳು ಹೇಳು. ನಾನಿನದ ನನಗ ಅವು ಅವು ಮಾತೀನಿ. ಓ ನೀನ ನನಗ ಅವನ್ ಮಾಡ್ತಿ. ನೀ ನನ್ನ ಮದ್ವೆ ಆದದ ಹಾ. ಇಮ್ಮಿಡಿಯೇಟ್ ಅವು ಆತಿ. ನಾನು ಮದುವೆ ಆಗ್ಬೇಕ? ಹಾ. ನಾವಲ್ಲಪ್ಪ. ಯಾಕಪ್ಪ? ನಮ್ಮಪ್ಪ ನೋಡಿದ್ರ ಬೈತಾನ. ಹಾ. ಇನ್ನು ಬೇಕಿದ್ರೆ ನಮ್ಮಪ್ಪನ ಒಪ್ಸು, ನಾ ಇನ್ವಲ್ಲ ನಂಗಿಲ್ಲ. ಮತ್ತ ಆ ಬದದಲ್ಲಿ ಮಾನ್ಯದು ಹಿಂದ ಅಂದಿ ಅಂತ ಮತ್ತ ಯಾರ್ ನಮ್ಮಪ್ಪನ ಒಪ್ಪಿಸ್ತೀರೋ ಅವ್ರನ್ನ ಮದುವೆ ಹಾಕಿನಿ. ಇಬ್ರು ಒಪ್ಸಿದ ಇಬ್ಬರನ್ನೂ ಮದುವೆ ಹಾಕಿನಿ. ಅದು ಬುದ್ಧಿ ಯಾವ್ದಾದ ಇಬ್ಬಿಬ್ಬನ ಮದ್ವೆ ಆಗ್ತದ. ಮತ್ತ ನಿಮ್ಮಪ್ಪ ಇಬ್ರಲ್ಲೇನ ಹೆಂಡ್ರ? ನಮ್ಮಪ್ಪ ದಂದು ಮದ ಇದ್ರ ದಂದು ಚುದು ಎತ್ತವ ಮದ್ವೆ ಆಗ್ಬೋದು. ಯಾಕ ಗಂಡಸರಾದ್ರೆ ಎರಡೆರಡು ಮದುವೆ ಆಗ್ಬೇಕು, ಹೆಂಗಸರಾದ್ರೆ ಆಗಬಾರ್ದನ? ಆಬಾದ ನಾ ಎರಡು ಮದುವೆ ಆಗಾಕ. ಅವ್ವ ಇದು ಅನಾಹುತ ಐತೋ ಮದುವೆ ತಂಪನಿ ಆತ. ನಿಮ್ಮ ಅಪ್ಪನ ಒಪ್ಸೆ ಮದ್ವೆ ಆಗ್ತೀನ. ಇನ್ನು ಮ್ಯಾದ ನೀತಿನ ಮುತ್ತಂದಿಲ್ಲ. ಯಾಕೆ? ಯಾಕಂದ್ರ ಇನ್ನು ಮ್ಯಾಲ ಈತಿ ನನ್ನ ತ್ವತ್ತ. ಯಾಕಲೆ ಗದಲ್ ನನ್ನ ಮಗನ ಈಕಿ ನನ್ನ ಹೆಂಡತಿ ಆಗಾಕಿ. ಆಕಿ ನೀ ಮುಟ್ಟಬೇಡ, ಇದು ನಂದು. ಇದು ನಂದ ನಂದು ನಂದು. ಸುಮ್ಮನ ಯಾಕೆ ಬಡದಾಡ್ತಿರಲೇ ನಂದು ನಂದು ಅಂತ. ಆ ಶಿವನ ಕರೆ ಬಂದಾಗ ಎಲ್ಲರೂ ಎಲ್ಲವನ್ನು ಬಿಟ್ಟು ಹೋಗಲೇಬೇಕು. ಎಂಥ ಮಾತು, ಎಂಥ ನಂದು ನಂದು ಅಂತ ಬಡದಾಡಬೇಡ್ರಪ್ಪ. ಭಗವಂತ ಕೊಟ್ಟಾಗ ಹಂಚು ತಿನ್ನೋದನ್ನ ಕಲೀರಿ ಅಂತ ಮೊನ್ನೆ ಸ್ವಾಮಿಗಳ ಪುರಾಣದಾಗ ಹೇಳಿಲ್ಲ? ಅವ್ರು ಹೇಳಿರೋದು ಅನ್ನೋದು ವಿಷಯ. ಅದು ಯಾವ ವಿಷಯವಾದ್ರೇನು ಕಿತ್ತಾಟ ಒಳ್ಳೆಯದಲ್ಲ. ಈಗ ನಿನ್ ತೀರ್ಮಾನ ಆದ್ರೆ ಏನ? ಯಾರು ನಮ್ಮಪ್ಪನನ್ನು ಒಪ್ಪಿಸುವಿರೋ ಅವರನ್ನೇ ಮದುವೆ ಆಗುತ್ತೇನೆ. ಇಬ್ರು ಒಪ್ಪಿಸುತ್ತೇವಿ, ಇಬ್ಬರನ್ನೂ ಮದುವೆ ಆಗುತ್ತೇವೆ. ಅಯ್ಯೋ ಕರ್ಮವೇ, ಅಯ್ಯೋ ತದ್ಮವಿ. ಕರ್ಮವೇ ಅಲ್ಲಲ್ಲಿ ಅದ ಕರ್ಮವೇ ಅದವೇ ಯಪ್ಪ ತೊತ್ಲಪ್ಪ ಎಲ್ಲಪ್ಪ ಚಿನ್ನಪ್ಪ. ಈಕಿ ನಿಮ್ಮ ಅಕ್ಕ ಅಂತ ತಿಳ್ಕೊಂಡು ಈಕಿ ಮ್ಯಾಲಿನ ಆಸೆ ತೆಗೆದು ಬಿಡು ಯಪ್ಪ. ಮಾಮಾಚಿ ಯಾರ್ಲೆ ಅವರು ಮಾಮಾಚಿ? ನೀನ ನನ್ನ ಮಾಮಾಚಿ.
ನಾ ಹೆಂಗಚ್ಚಿ ಇತಿ ನಿನ್ನ ತಂದಿ ತಂದೇನ ಹಂದ್ಯ ತಂದಿ ತಂದಿ ತಂಡಿ ತಂಡಿ ತಂದಿಯೇ ತಂದಿಯೇ ನನ್ನ ಮುದ್ದು ತಂದಿಯೇ ಓ ತಂಗಿ ಹಾ ಅಂದ ತಿಳ್ಕೊಂಡು ನನಗ ತೊಟ್ಟು ಮದುವೆ ಮಾಚಿ ನೀನ ಪುಣ್ಯ ತತ್ತೋಲಪ್ಪ. ಮೊನ್ನೆ ಮಾಡಿದ ಖರ್ಚಿಕಾಯಿ ಅದಾವ ಕೊಡ್ತೇನೆ ತಡಿ. ನಾಗರ ಪಂಚಮಿಗೆ ಹಾ ಸ್ವೀಟ್ ಸ್ವೀಟ್ ತಂದನ. ಸ್ವೀಟ್ ಸ್ವೀಟ್ ತಂದೇನಿ. ಏನಿದೆ ತೊದತಿ ಕೊಡ್ತಿ ಕೊಡ್ತಿ ಅದತಿ ಇದರಲ್ಲಿ ಒಂದು ಇಟ್ಟಿ ಅಂದ್ರೆ ಏನಿಲ್ಲ ಮಗನ, ಹಂಗ ಏನಿಲ್ಲ ಅಲ್ಲಿ ಹಂಗ ಅಪ್ಪಾಚಾಗಿ ಒದ್ದಾಡಿ ಸತ್ತಿ ನನದ ಹಾ ನನದ ಅಲ್ಲಿಂದ ಪಚ್ಚ ಮಾತಿ ನಾನು ಯಾದಂತ ತಿಳಿದಿ ಯಾರೇ ಬುಲುಚಿಲಿ ಬುಲುಚಿಲಿ ಬುಲುಚ್ಲಿ ಯಾ ಜಲ ಅದಾವಲಿ ಅವ ನೀ ಇನ್ಲಿಚ್ಚಿನ ಮಾಡಿ ನೋಡಲ್ಲ. ನೋಡಲ್ಲಪ್ಪ, ನಮಗೆ ಹೊಟ್ಟೆ ನೋವು ಬರ್ತಾವ ಅಂಥವೆಲ್ಲ ನೋಡಿರ. ಏ ಅದಲ್ಲೂ ಹಾ. ಬುಲುಚಿಲಿ ಅಯ್ಯೋ ಹಾ ಒಬ್ಬನ 8 ಮಂದಿ ಹೊಡಿತಾನಲ್ಲ, ಬೆಕ್ಕಿನ ನೋಡಿ ವಿದ್ಯೆ ಕಲ್ತಾನಲ್ಲ. ಹಾ ಬುರುಸ್ಲಿ ನಿನ್ನ ಹೊಟ್ಟೆ ಬದೆದ ಹೊಟ್ಟೆ ಬಗೆಯೋದು, ತದಲು ತೆರೆದ ಕರಳು ತೆಗೆಯೋದು, ಎಣ್ಣೆ ಆದ ತುದಿಚಿ ತೊಳೆಯಂಗಿಲ್ಲ ಅಲ್ಲ ಅದನ್ನ. ಆಹಾ ಓ ಹೊಲಸು ನನ್ನ ಮಗನ. ಟೇಸ್ಟ್ ತೊಗೊಬತ್ತ ಓ, ತೊದ್ಲಿ ತಗೊಂಡು ತದದು ತದದು ತತುಮ್ 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 ತಿಂದ ಬತ್ತೀನಿ. ಏನು ಗಬ್ಬು ನನ್ನ ಮಗ ಅದಿಲ್ಲಿ. ಶ್ರಾವಣ ಮಾಸದಾಗ ಏನೇನು ಮಾತಾಡ್ತೀನಿ. ಕಚ್ಚಾಡ್ಬೇಡ್ರಿ ಅಂದ್ರೆ ಮತ್ತೆ ಕಚ್ಚಾಡ್ತೀರಲ್ರ. ಕಚ್ಚಾಡೋದು ನಾಯಿಗಳ ಕೆಲಸ. ನಾಯಿಗಳಾಗ್ಬೇಡ್ರಪ್ಪ, ಹೊಂದಿಕೊಂಡು ಬಾಳ್ವೆ ಮಾಡು ಮನುಷ್ಯರಾಗ್ರಿ. ಏ ನಾವು ನಾಯನ ಅಲ್ದ ಮತ್ತಿನ್ನೇನು. ಚಿತ್ರಗುಪ್ತ ಎಲ್ಲೋ ಸ್ವಾಮಿಗಳಿಂದ ಬರಲಿಲ್ಲಲ್ಲ? ಶ್ರಾವಣಲ್ರಿ, ಯಾರ್ದ್ರ ಮನಿ ಬಿನ್ನಾಕ್ ಹೋಗಿರ್ಬೇಕು. ಆಗ ನೆನ್ಸದ್ರಾಗ ಬಂದ್ಬಿಟ್ರು ನೋಡ್ರಿ ಸ್ವಾಮಿಗಳು, ಐನೂರು ಗುರುಗಳು. ಬರ್ರಿ ಬರ್ರಿ ಸ್ವಾಮಿಗಳ. ನಮಸ್ಕಾರ ಗುರುಗಳಿಗೆ. ಶರಣು ಶರಣಾರ್ಥಿ. ನಾನು ಹೇಳಿ ಕಳಿಸಿದ ಕೆಲಸ ಸರಿ ಮಾಡ್ಕೊಂಡ ಬಂದೀನಿ. ಒಪ್ಕೊಂಡ ಮುದುಕ ಮತ್ತ ಆ ಹುಡುಗಿ. ನಾನು ಆ ಮುದುಕ ವಿಷಯ ತಿಳಿಸ್ಬೇಕಾದ್ರ ಆ ಹುಡುಗಿ ಕಲಾ ಅಲ್ಲೇ ಇದ್ಲು. ದೊಡ್ಡ ಜಾಗೀರ್ದಾರರು ನಿನ್ನ ಮಗಳ ಕಲಾವತಿನ ಮದುವೆಗಾಕ ಮನಸ್ಸು ಮಾಡ್ಯಾರ. ಮತ್ ಹೆಂಗ ಅಂತ ಕೇಳಿದೆ. ಇಟ್ಟನ್ನ ತಡಾರಿ ಆ ಹುಡುಗಿ ಕಲಾ ನಾಚಿ ನೀರಾಗಿ ಅಡಿಗೆ ಮನೆಗೆ ಓಡಿದ್ಲು. ಆದ್ರೆ ಆ ಮುದುಕನ್ ಮುಖದಾಗ ಮಾತ್ರ ಅಸಹಾಯಕ ಭಾವ ಎದ್ದು ಕಾಣ್ತದೆ. ಅವ್ರಿಗೇನು ಕಡಿಮೆ ಮಾಡ್ಯಾರ್ರಿ ನಮ್ಮ ಸಾವುಕಾರರು ಮಾರಿ ಹಂಗೆ ಮಾಡಾಕ. ಹಾರ್ಟ್ ಆದ ಕೊಟ್ಟು 6 ಲಕ್ಷ ರೂಪಾಯಿ ಕೊಡಬೇಡ ಅಂತ ಹೇಳಿದ್ರು. ಮತ್ ಮ್ಯಾಲ 3 ಲಕ್ಷ ರೂಪಾಯಿ ನಗದು ಕೊಡ್ತೇನೆ ಅಂತ ಹೇಳ್ಯಾರ. ಅಂದ್ರ ಈ ಮೊದ್ಲ ವಿಚಾರ ಮಾಡಿರಿ ಅನ್ಬಾರ್ದ? ಇಲ್ಲ, ನಾನು ಕೇಳಿಲ್ಲ, ಇವನ್ನ ಕಳಿಸ್ಕೊಟ್ಟಿದ್ದೆ. ಹೌದ್ರಿ ಸ್ವಾಮ್ಯಾರ, ನಾನೇ ಹೋಗಿದ್ದೆ. 6 ಲಕ್ಷ ರೂಪಾಯಿ ಅಸಲು ಬಡ್ಡಿ ಸೇರಿಸಿ ಒಟ್ಟಿಗೆ 7 ಲಕ್ಷ ಕೊಡಬೇಕು ಒಂದು, ಇಲ್ಲ ನಿನ್ನ ಮಗಳ ಕಲಾವತಿನ ನಮ್ಮ ದಣಿಯರಿಗೆ ಕೊಟ್ಟು ಮದುವೆ ಮಾಡಿ ಕೊಡಬೇಕು ಒಂದು ಅಂತ ನಿಷ್ಠುರವಾಗಿ ಕೇಳಿದೆ. ಅದಕ್ಕ ಮುದುಕೇನಂದ? ಅವ ಏನಂತಾನ್ರಿ, ಸಾಯಿಲಿರುವ ನನ್ನ ಜೀವ ಉಳಿಸಿ ಸಂಜೀವಿನಿಯಾದ ನಿಮ್ಮ ಧಣಿ, ಅದಕ್ಕೆ ಪ್ರತಿಯಾಗಿ ನನ್ನ ಮಗಳು ಬದುಕಿರುವಾಗಲೇ ಅವಳ ಕಣ್ಣೀರು ಕೇಳಾಕತ್ತಾನಲ್ಲೋ, ಇದು ನ್ಯಾಯನಾ ಅಂತ ಕೇಳ್ದ. ಮುಂದೇನಾಗತ್ತ? ನಮ್ಮ ಸಾಹುಕಾರ ಸಾಲ ತೀರ್ಸಾಕ ನಿನ್ನ ಮಗಳ ಹೊರತಾಗಿ ನಿನ್ನ ಹತ್ರ ಕೊಡಾಕ ಏನೈತಿ ಅಂತ ಇವ ಕೇಳಿದಾನ. 1 ವಾರ ಅವಧಿ ಕೊಡ್ರಿ ತಿಳಿಸ್ತೀನಿ ಅಂತ ಅವ ಹೇಳಿದಾನೆ. ಅವಧಿ ಮುಗಿಯೋದ್ರೊಳಗೆ ನಾನು ನಿಮ್ಮನ್ನ ಕಳ್ಸೀನಿ. ಆದ್ರೂ ತಾಯಿ ಸತ್ತ ತಬ್ಬಲಿ ಹುಡುಗಿ ಕಲಾ ತಕರಾರು ಇಲ್ದಂಗ ಈ ಮದುವೆಗೆ ಒಪ್ಪಿಗೆ ಕೊಟ್ಟದ್ದು ಕೇಳಿದ್ರೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಸಿರಿತನದಿಂದ ತುಂಬಿ ತುಳುಕುತ್ತಿರುವ ಜಾಗೀರ್ದಾರ ಮನೆತನ, ಅದರ ವಚನ, ನನ್ನನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತಿರುವ ಜನ, ನನ್ನ ಮೇಲಿನ ಅಭಿಮಾನ ಇವೆಲ್ಲಾನು ಸೇರಿದ್ರೆ ಊರು ಪ್ರಳಯ ಆಗುತ್ತೆ. ಹ್ಞೂ ಅಂದ್ರೆ ಊರು ಉದ್ಧಾರನೂ ಆಗುತ್ತೆ. ಕೋಳಿ ಕೂಗಬೇಕಾದ್ರೂ ನಿಮ್ಮನ್ನ ಕೇಳುತ್ತೆ. ಇನ್ನೇನಾರ ಮುಚ್ಚುಮರಿ ಮಾತಾಡ್ಬೇಕಂದ್ರ ಆ ದರಿದ್ರದಾನವಂತ ಅವ ಏನು ಮಾತಾಡ್ತಾನೆ? ತನ್ನ ತಂಗಿನ ಅಂದ್ರ ನನ್ನ ಹೆಂಡತಿನ ನಾನೇ ಹೊಡೆದು ಕೊಂದೆ ಅಂತ ಯಾವತ್ತು ಸುಳ್ಳು ಕೇಸ್ ಹಾಕಿ ಸುಮಾರು ಆದ್ನೋ ಆವತ್ತು ಅವನ ಹುಟ್ಟಾಡಿಗೆ ಐತಿ. ಇನ್ನೆಲ್ಲೈತೆ ಅವನಿಗೆ ಮಾತಾಡಕ್ಕೆ ಮುಖ. ಸಂಬಂಧ ಇರ್ಲಾರ್ದ ವಿಷಯ ಮಾತಾಡಿ ಸಮಯ ಹಾಳು ಮಾಡೋದು ಬೇಡ. ಯಾಕಂದ್ರ ನಾವು ಹೋಗ್ಬೇಕು, ಭಕ್ತರು ಕಾಯ್ತಿರ್ತಾರ. ಹೋಗಾಕ ಯಾರು ಬೇಡ ಅಂತಾರ್ರಿ ಸ್ವಾಮಿಗಳೇ? ಮದ್ವೆ ವಿಷಯ ಮುಗಿಸೇ ಹೋಗಿರಲ್ಲ. ಎಷ್ಟ್ ದಿನದಾಗ ಮದುವೆ ಆಗ್ಬೇಕು ಹೇಳ್ರಿ, ಮಾಡಿ ಮುಗಿಸೇ ಬಿಡ್ತೀನಿ. ಬೆಂಗಳೂರಿಗೆ ಹೋಗಿರೋದನ್ನ ತಮ್ಮ ಭಾಸ್ಕರ ಬರ್ಬೇಕಾದ್ರೆ ಇನ್ನೂ 1 ವಾರ ಟೈಮ್ ಐತಿ.
ಅವನು ಬರೋದ್ರೊಳಗ ಈ ಮದ್ವೆ ಮುಗಿದಿರ್ಬೇಕು. ಅಂದ್ರ ನೀವು ಮದುವೆ ಆಗೋ ವಿಷಯ ನಿಮ್ ತಮ್ಮಗ ಗೊತ್ತಾಗಬಾರದು. ಗೊತ್ತಾದ್ರೆ ಬಿಡ್ತಾನೇನ್ರಿ ಅವ ನನಗ ಮದ್ವೆ ಆಗಕ್ಕ? ಎಷ್ಟು ಹೆದರ್ತೀರಿ ನಿಮ್ ತಮ್ಮಗ? ಹೆದರೇಬೇಕ್ರಿ. ಯಾಕಂದ್ರೆ ನಾನು ಹುಟ್ಟಿ 15-16 ವರ್ಷ ಆದ್ರೂ ನಮ್ಮ ಅವ್ವಗ ಮಕ್ಕಳೇ ಆಗಿರ್ಲಿಲ್ಲ. ಅವಾಗ ನಮ್ಮಪ್ಪ ನಮ್ಮವ್ವ ನಮ್ಮೂರಿನ ಭಾವೈಕ್ಯತೆಯ ದೇವರು ಹುಸೇನ ಬಾಷಾಗ ಭಕ್ತಿಯಿಂದ ಬೇಡ್ಕೊಂಡಿದ್ರಂತೆ. ಆ ದೇವರ ವರದಿಂದ ಹುಟ್ಟಿದ ವರಪುತ್ರ ಕಣ್ರಿ ಅವನು. ಅಂದಾಗ ಹೆದರ್ಲೇಬೇಕಾಗತ್ತ ನಾವು. ಅಂದ್ರ ಸಾಲ ಅನ್ನೋ ಬಲಿ ಹಾಕಿ ನೀವ್ ಹಿಡಿದ ಮೀನನ್ನ ನಿಮ್ಮ ತಮ್ಮನ ಕಿತ್ಕೋತಾನ ಅಂತೀರ, ಹೌದಲ್ಲ? ಸ್ವಾಮಿಗಳ ಹೇಳ್ರಿ. ವಯಸ್ಸು ಕಳೆದ್ರಿ, ಹೋತು ಬಿಡ್ರಿ. ಬುದ್ಧಿ ಬೆಳೆಸ್ಲಿಲ್ಲ. ಬೆಳೆಸ್ಬೇಕು ಅಂತ ಅವರೆಲ್ಲ ನೀರು ಗೊಬ್ಬರ ಸಾಕಷ್ಟು ಹಾಕಿದ್ರೆ ಯಾಕೋ ಏನು ಸಿಗಿಯವಲ್ದು. ಅದಕ್ಕ ನನ್ನ ತಮ್ಮ ಭಾಸ್ಕರ ಇಲ್ಲಿದ್ರ ಈ ಮದ್ವೆ ಆಗಂಗಿಲ್ಲ. ಯಾಕಂತೀರಿ? ಅರ್ಧ ವಯಸ್ಸು ಕಳ್ಕೊಂಡ್ರು ನೀನು ಎಳೆ ವಯಸ್ಸಿನ ಹುಡುಗಿನ ಮದುವೆ ಆಗೋದು ಬೇಡ ಅಂತಾನ. ಅನ್ನೋ ಪೈಕಿನ ಬಿಡ್ರಿ. ಅನ್ನೂ ಪೈಕಿ ಅಲ್ಲ, ಅನ್ನ ತಾನ. ಇನ್ನು ಮದುವೆ ಮುಗಿದ ಮೇಲೆ ನಿಮಗೂ ಅಂತಾರ. ಯಾರಪ್ಪ? ಶಿವ ಜನ ರೀ. ಏನಂತ? ಸಣ್ಣ ವಯಸ್ಸಿನ ಹುಡುಗಿ ಮದ್ವಿನ ಈ ರೀತಿ ಮಾಡಿದ ಅಡ್ಡಾಡೈನವ್ರಿಗೂ ಬುದ್ಧಿ ಇಲ್ಲ ಅಂತಾರ. ಅವ್ರು ಅನ್ಲಿಲ್ಲ ಅಂದ್ರು ದುಡ್ಡು ಕೊಟ್ಟು ಅನಸ ಪೈಕಿ. ನಿಮಗಷ್ಟ ಯಾಕ, ನಮಗೂ ಅಂತಾರ. ಅನ್ನೋರನ್ನ ತಗೊಂಡು ಏನು ಮಾಡ್ತೀರಿ ನೀವು? ನೋಡ್ರಿ, ಗುಡಿಯಾಗ ಮದುವೆಗೆಲ್ಲ ಸರಿ ಮಾಡಿ ಹೇಳಿರಲ್ಲ, ಮುಗೀತು. 3 ದಿನದ ಮದುವೆ ಮಾಡಿ ಮುಗಿಸ್ತೀವಿ. ಅದು ಅಲ್ಲದೆ ನನ್ನ ತಮ್ಮ ಭಾಸ್ಕರ ಊರಾಗಿಲ್ದೇ ಇದ್ದಾಗ್ಲೇ ದೇವಿಗುಡಿ ಕಮಿಟಿಗೆ ಅಧ್ಯಕ್ಷನನ್ನಾಗಿ ಆರಿಸ್ಯಾರ ನಮ್ಮೂರು ಜನ. ದಣ್ಯರ, ಸಣ್ಣ ದಣ್ಯರು ಊರಿಂದ ಬಂದ್ ಬಸ್ ಇಳಿಯೋದು ಒಂದ ತಡ ರೀ. ದೊಡ್ಡ ಮೆರವಣಿಗೆ ಮಾಡಿಸ್ತೇನ್ರಿ. ಮೆರವಣಿಗೆ ಮಾಡಿಸುವಂತ ಮನಿ ಕರ್ಸಿ ಆರತಿ ಮಾಡಿಸ್ತೇನ್ರಿ. ಮತ್ತೇನೈತ್ರಿ? ಆಯ್ತು ಬರ್ರಿ. ಇದೇ ಸಂತೋಷಕ್ಕ ಶ್ರಾವಣ ಮಾಸದ ಅಡಿಗೆ ಒಳಗೆ ತಯಾರಾಗೈತೆ. ಸ್ವಾಮಿಗಳ ಪಟ ತುಂಬ ಹೊಂಟ್ರಂತ ಬರ್ರಿ. ಸೊಪ್ಪಿನ ಪಲ್ಯ ಅಪ್ಪಳ ತೊಳ್ಕೊಂಡಿರಿಲ್ಲ? ಏನ ಕೈಕಾರ ಮುಖ ರೀ. ಶ್ರಾವಣದಾಗ ಮುಂಜಾನೆ 4ಕ್ಕೆ ಜಳಕ ಆಗಿರ್ತೈತೆ ನಮ್ದು. ಶ್ರಾವಣದಾಗ ಎಷ್ಟ ನಾಲ್ಕಕ್ಕೆ ಮಾಡ್ತೀರೇನು? ಕಾಯಂ 4ಕ್ಕೆ ನಡಿಯೋ. ಸೊಪ್ಪಿನ ಪಲ್ಯ ಖಾಲಿ ಆಗಿ ಈ ಮನಪ್ಪ ನಿಂತಲ್ಲೋ. ಪತಂಗವಾಗಿ ನಹರಬಲ್ಲೆ, ತರಂಗವಾಗಿ ನಟಿರಬಲ್ಲೆ, ಖುಷಿಯಲ್ಲಿ ನಶೆಯೇರೆ ಕರಿಯಕತ್ತೀನಿ, ಹಂಗ ಹೊಂಟಿಯಲ್ಲ? ಯಾಕೆ ಸುಂದ್ರ ಅಲ್ಲಿಂದ ಓಡ್ಕೊಂಡು ಬಂದಿಯಲ್ಲ? ಏನ್ ಬೇಕಾಗಿತ್ತು? ಬಾಸಿ ಬೇಕಾಗಿತ್ತನ? ನನ್ಗೆ ಬೇಕು ಬಾಚಿ. ನಿಮ್ಮ ಅಪ್ಪನ ಕಾಲಿ ಕೆತ್ತಾಕ ಕೊಡ್ಲಿ ಬೇಕಾದ್ರೆ ಕೇಳ ಕೊಡ್ತೇನೆ. ಅದ್ಯಾಕ? ನಿಮ್ಮ ಅಪ್ಪನ ತಲಿ ತೆಗ್ಯಾಕ. ಏ, ನಮ್ಮ ಅಪ್ಪನ ಮೇಲೆ ಯಾಕೆ ನಿನಗೆ ಇಷ್ಟು ಸಿಟ್ಟು? ಸರಿ ಇಲ್ಲ ಬಿಡ. ನಿಮ್ಮ ಅಪ್ಪ ಮೊನ್ನೆ ನಾನು ನಿನ್ ಮಾತಾಡ್ಸಕ್ಕಂತ ಬಂದ್ರೆ ಸಿಕ್ಕಾಬಿಟ್ಟು ಬೈದು ಕಳಿಸಿದಪ್ಪ ನಾನು. ನನಗೂ ಹಂಗ ಅಂತಾನ. ಏನಂತ? ಆ ಮಾನೇನ್ ಜೊತೆ ಮಾತಾಡ್ಬೇಡವ ಮಗಳ ಅಂತಾನ. ಹೋಗ್ಲಿ ಬಿಡ. ಹೋಗ್ಲಿ ಬಿಡ. ನಿಮ್ಮ ಅಪ್ಪನ ಸುದ್ದಿ ತಗೊಂಡು ಏನ್ ಮಾಡೋದು? ಮತ್ತೆ ಅಲ್ಲಿಂದ ಓಡ್ಕಂತ ಬಂದಿಯಲ್ಲ, ನಿನಗೇನ್ ಬೇಕಾಗಿತ್ತ? ನನಗ ಲತ್ತಿ ಗುಣಿ ಬೇಕಾಗಿತ್ತು. ಗುಡಿ ಸಂಬಂಧ ಓಡಿ ಬಂದೆ ನೀ. ಚಪಾತಿ ಮಾಡೋ ಮಣಿ ಐತಾ? ಲತ್ತಿ ಗುಣಿನ ಕಳೆದು ಹೋಗಿತ್ತು. ನಾ ಏನಾರ ಲಘು ಹೋಗಿ ಚಪಾತಿ ಮಾಡ್ಕೊಡ್ಲಿಲ್ಲ ಅಂದ್ರ ನಮ್ಮಪ್ಪ ಬಂದು ಬೈತಾನ. ಎಲ್ಲಿ ಲತ್ತಿ ಗುಣಿ ಕೆತ್ತಿ ಕೊಡಪ್ಪ. ಸದ್ಯ ಕೆತ್ತಿ ಕೊಡ್ತೇನೆ. ನನ್ನ ಜೀವ ಕೇಳು, ಟಕ್ ಟಕ ಟಕ್ ಅಂತ ಕೊಟ್ಟು ಬಿಡ್ತೇನೆ. ಆದ್ರೆ ನೀ ನನ್ನ ಮದುವೆ ಮಾಡ್ಕೋಬೇಕ. ಎಲ್ಲಾ ಗಂಡಸರು ಪ್ರೀತಿ ಮಾಡ್ಬೇಕಾರೆ ಇದ ಡೈಲಾಗ್ ಹೊಡೆಯೋದು. ಆದ್ರೆ ಇಲ್ಲಿ ತನ ಯಾರು ಪ್ರಾಣ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಯಾಕಂದ್ರೆ ಅದು ಕೊಡಕ್ ಬರಂಗಿಲ್ಲ. ಇನ್ನು ಬೇಕಾದ್ರೆ ಕಳ್ಕೊಂತೀನಿ ಅಂತ ಹೇಳಿ. ಕಳ್ಕೊಂತೀನಿ. ಪ್ರಾಣನ ಕಳ್ಕೊಂಡ್ಮೇಲೆ ನೀ ಹೆಂಗೋ ನನ್ನ ಮದುವೆ ಆಗ್ತಿ? ಏನ್ ಶಾಣ್ಯಕ್ಕಿ? ಗಂಡಸರ ಬಣ್ಣದ ಮಾತಿಗೆ ಮರಳಾಗಿ ಬಲಗೆ ಬಿದ್ದಿರುವ ಮುಗಿತು. ಅವರು ಪ್ರಾಣ ಕಳ್ಕೊಳಂಗಿಲ್ಲ, ಪ್ರಾಣ ತೆಕ್ಕೊಳಕ್ ಹಚ್ತಾರಂತ ನಮ್ಮ ಪಕ್ಕದ ಮನೆ ಅಜ್ಜಿ ಹೇಳಿದ್ಲು. ಅಯ್ಯ ಅಜ್ಜಿ ಬದ್ನಿಕಾಯಿ ಬಜ್ಜಿ ನನ್ನ ನಕ್ಷತ್ರ ಮೇಲೆ ಕುಂತಿತ್ತ ಅಜ್ಜಿ. ಆ ಅಜ್ಜಿಗೆ ಬುದ್ಧಿ ಇಲ್ಲ. ಬಂದು ನಾನು ನಿನ್ ದಾಚಿ ಮೇಲೆ ತುಂತೀನಿ. ಏ ಚಂದ್ರಿ, ಇವತ್ತು ನಿಮ್ಮ ಅಪ್ಪದ ಅಪ್ಚ ಬಂದಿನಿ. ಏನಂತ? ಇನ್ನು ಮ್ಯಾದ ನಾನೇ ನಿನ್ನ ದಂದ. ಏಯ್ ದಂಡ ದಂಡ ಪಿಂದ ದಂದ ದಂದ ದಂದು ಎಂದರೆ ನಂದು ಭೂಪತಿ ಮತ್ತ ಪೋಲ ಬಿಟ್ಟಿ ನಂದು ಬಾದು ದಂದು ನಾ ಬಾದು ದಂದು. ಹಾ ಗೊತ್ತಾದ. ಕುದುರೆ ಯಾವಾಗ ತೋರಿಸಿದಿ ನೀ ಬಹದ್ದೂರ್ ಗಂಡು ಅನ್ನೋದು ಗೊತ್ತಾದ. ಏ ಚಂದ್ರಿ, ಇವತ್ ನಿಮ್ಮ ಅಪ್ಪ ಒಬ್ಬಚ ಬಂದಿನಿ. ಏನಂತ? ನಾ ಏನೇ ತೆಲದು ತದು ಅಂತದ. ಹೌದಾ? ನೀ ನನ್ನದ ನಿನಗ
ತಿತ್ತು ತೊರ್ಬೇಕು. ಬಾ ನಾನು ಖಾಲಿ ಅದೇನಿ ಕೆತ್ತಿ ಕೊಡ್ತೀನಿ ಬಾ. ಯಪ್ಪ ಸಂದೆ ಐತಂತ ಯಾವ್ದು ಬೇಕು ಅವ್ದು ಕೆತ್ತೇನು? ಹಾ ಮತ್ತೆ ಅದಲ್ಲೂ ಹಾ. ತಿತ್ತು ಪಪ್ಪಿ 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 ಯಾರು ನಮ್ಮ ಅಪ್ಪ ಹೇಳಿನ ಹಾ ಕೇಳಲಿ. ಹೇಳ್ಸು. ನಿನ್ ಮೊದ್ಲಿಗೆ ಹೇಳು ತೊದು ಅಂತ. ಓಯಪ್ಪ ಓನಪ್ಪ ಕೊಟ್ಟು ಕಳಿಸ್ತೀನಿ, ಬರಕ್ ಹೋಗ್ಬೇಡ, ಅಲ್ಲೇ ಇದ್ದು ಬಿಡು. ತೈಲೆ ಬತ್ತೋ ಬೇಡ ನಿನ್ನ ತೈ ನೋವಾದತ್ತ. ತೊದತಿಲೆ ಬದತು ಅಲ್ಲದ ಉದುತ್ತವ. ನದಿ ನನ್ನನ್ನು ಮನೆಗೆ ತಡ್ಕೊಂಡು ಹೋದಿ ಹೋಗಿ ಮಂಚದ ಮೇಲೆ ತುಂದರ್ಸಿ ಕುಂದರ್ಸಿ ಹೂ ಅಂತ ಉಗುಳಿ ಉಗುಳ್ಬೇಕಾ? ಅವನಿಗೆ ಉದಿ ನಾನು ಉದಿಬೇಡ. ಕಿದತಿ ಬದಲ ಹಾಕಿ ಕಿಟಕಿ ಬಾಗ್ಲ ಯಾಕೆ ಹಾಕ್ಬೇಕು? ಅವ ಜಿಪ್ಪಿ ಎಲ್ಲ ತಿಂಡಿಯಾಗಿಂದ ನೋಡ್ತವ. ನೋದ ಚಟ ಐತವನಿದೆ. ಹೌದಾ ಮಾನು? ನೋಡೇ ಇಷ್ಟು ಹೈಟ್ ಆಗ್ಯನ್ನ. ನನ್ನದ ಜಿಪ್ಪಿಗೆ ಒಂದೇ ತಿತ್ತು ತೊದು ಬಾ. ಮಾನು ಇವರಿಬ್ಬರಿಗೂ ಒಂದ ಒಂದ್ ಕೊಟ್ಟು ಬರ್ಲಿ. ಕೊಟ್ಟ ಬಂದ್ಬಿಡ ಅವನ. ಜಿಪ್ಪಿ ಕೊಡು, ಇವ್ ಕೊಡಕ್ ಹೋಗ್ಬೇಡ. ಏಯ್, ಪಕ್ಕ ಬದ್ಮಾಸ್ ನನ್ನ ಮಗ ಅದಾನವ. ನಿಮ್ಮಪ್ಪ ಅಷ್ಟು ಸಲೀಸಾಗಿ ಒಪ್ಪಗಳಲ್ಲ, ನನ್ನ ಮಾತು ಕೇಳು. ಇದ್ರಾಗ ಮೋಸ ಐತಿ, ಹೋಗಕ್ ಹೋಗ್ಬೇಡ. ಮಾನು ನಮ್ಮಪ್ಪ ಹೇಳಿದ ಮಾತನ್ನ ಕೇಳಲಿಲ್ಲ ಅಂದ್ರ ನಮ್ಮಪ್ಪ ಬಂದು ಬೈತಾನ. ಏನ್ ಆಪ್ ಮಾಡೈತು ಮರ ಇದು. ಏನು ಬೇಕಿದ್ರೆ ನೀನು ನಮ್ಮಪ್ಪನ ಒಪ್ಸು. ಇಬ್ಬರನ್ನು ಮನೆಗೆ ಕರ್ಕೊಂಡು ಹೋಗಿ ಹೋಗಿ ಮಂಚದ ಮೇಲೆ ಕುಂದರ್ಸಿ ಕಿಟಕಿ ಬಾಗ್ಲ ಹಾಕಿ ಎಲ್ಲಿ ಹೋದ್ ನಮ್ಮಪ್ಪ? ನಿಮ್ಮಪ್ಪ ವಿಶ್ವಕ್ಕೆ ಹೋದ ಕಾತುತ್ತದೆ ಅಂತ. ಇಂಥ ಮಠ ಮಧ್ಯಾಹ್ನದಾಗ ನಮ್ಮಪ್ಪ ದುಡ್ಡು ಕೊಟ್ಟು ಕುಡಿಯಂಗಿಲ್ಲಲ್ಲ. ಇವತ್ತು ಪ್ರೀಸ್ನಾಗ ಹೋಗೋ ತುದಿತಾನಲ್ಲ. ಶರ್ಟ್ ಸಿಕ್ಕ್ರಂದ್ರ ಏನಿಲ್ಲ, ಬೆಳಿಗ್ಗೆ 6ಕ್ಕೆ ರೆಡಿ ಇರ್ತಾನೆ ನಿಮ್ಮಪ್ಪ. ಯಾರು ತಂದು ಕೊಟ್ಟಿರ್ಬೇಕು? ಇದ ಮಂಗ್ಯಾನ ಮಗನ ತಂದು ಕೊಟ್ಟಿರ್ಬೇಕು. ಮುಸುಡಿ ನೋಡ ಒಂದು ನದಿ ತೊದು ತಿತ್ತ ಹಾ ಪಪ್ಪಿ ಮಾನು ಹಾ. ನಾ ಹೋಗಿ ಬರ್ಲಿ. ಮಾನಪ್ಪ ಏ ಮಾನು ಏನಾತ ನಿನಗ ಹಿಂಗ್ಯಾಕ್ ಮಾಡಕತ್ತಿ? ಅವನಿಗೆ ತಿಂದಿ ಹೆತ್ತಾದಾಗೆಲ್ಲ ಮಾತನ. ಹೌದಾ ಮಾನು? ತಿಂಡಿ ಹೆಚ್ಚಾಗೈತ್ಯಾ? ತಿಂಡಿಲ್ಲ ಗಿಂಡಿಲ್ಲ. ನಾನು ಮಾನು ಅಲ್ಲ, ಮತ್ಯಾರು? ತಾಯಿ ಒಳಕಲ್ಲೇಶ್ವರಿ. ಬ್ರಹ್ಮಾಂಡವನ್ನೇ ನಿನ್ನೊಳಗಿಟ್ಟುಕೊಂಡ ಒಳಕಲ್ಲೇಶ್ವರಿ ತಾಯಿಗೆ ನಮೋ ನಮಃ. ಇಂಥ ಮಠ ಮಧ್ಯಾಹ್ನದಾಗ ಯಾಕೆ ತಾಯಿ ನಿನ್ನ ದರ್ಶನ ಕೊಟ್ಟಿ? ನಿನ್ನ ತಾಯಿ ಮಾಡಿರುವ ವ್ರತ ಪೂಜೆ ಒಪ್ಪತ್ತುಗಳಿಗೆ ಮೆಚ್ಚಿ ದರ್ಶನ ಕೊಟ್ಟಿದ್ದೇನೆ ಮಗಳೇ. ಇವ್ವ ತಾಯಿ ಒಳಕಲ್ಲೇಶ್ವರಿ, ನನ್ನ ತಾಯಿ ಸತ್ತು ಹೋದ ಮೇಲೆ ದರ್ಶನ ಕೊಟ್ಟಲ್ಲ ತಾಯಿ. ನಿನ್ನ ತಾಯಿ ಮಾಡಿರೋದು ಏನೋ ನಿನ್ನ ಒಳ್ಳೇದಕ್ಕೋಸ್ಕರ. ಈಗ ಸದ್ಯ ನಿನಗೆ ಕೆಡಕಾಗೋ ಪ್ರಸಂಗ ಬಂದೈತಿ. ಯವ್ವ ತಾಯಿ ಒಳಕಲ್ಲೇಶ್ವರಿ, ನನ್ನ ಕೇಡಾಗ್ಲಾರ್ದಂಗ ನೋಡ್ಕೊಳ್ಳೋ ಯವ್ವ. ನಿನ್ನ ಒಳ್ಳೇದಾಗ್ಬೇಕಂದ್ರೆ ಸೀದಾ ಮನೆಗೆ ಹೋಗಿ ಸ್ನಾನ ಮಾಡಿ ತಾಯಿ ಒಳಕಲ್ಲೇಶ್ವರಿ ಹೆಸರಲ್ಲಿ 3 ದಿವಸ ಮೌನ ವ್ರತ ಮಾಡಬೇಕು. ನಿನ್ನ ಮೈ ಮೇಲೆ ಯಾವ ಗಂಡಸಿನ ನಳ್ಳು ಬೀಳಬಾರ್ದು. ಯಾವ ಗಂಡಸಿನ ನಳ್ಳು ಬೀಳಬಾರ್ದು. ಹೊಂಟೆ ಅವನಿಗೆ ತೆಮ್ಮಿನ ಔಷಧ ತೊಂಬದ ಅವನಿಗೆ ಭೂಮದದ್ದಿ ಕಾಂಪೌಂಡ್ ಭೂಮರೆಡ್ಡಿ ಕಂಪೌಂಡ್ ಆಗದನೆ. ಇಲ್ಲಿ ಯಾಕದೀನಿ, ಏನು ಬಂದಿತ್ತು ನನಗ? ನಿನ್ನ ಮೈಯಾಗ ಒಳಕಲ್ಲೇಶ್ವರಿ ತಾಯಿ ಬಂದಿದ್ಲು. ನನಗ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಾಳ. ಒಳ್ಳೇದು ಮಾಡ್ತಾಳಕ್ಕೆ. ಏಯ್ ಎಲ್ಲಿ ಹೊಲ್ದಲ್ಲಿ ತಂದಿ ಯಾವ್ದು ಅವನಿಗೆ ಐದಿ ಮಾಡಬಾರ್ದಂತ ತಾಂಪೋದು ತಾಟಕ ನಾಟಕ ಮಾಡತ್ತವ. ಏ ಹಂಗೆಲ್ಲ ಅನಬಾರ್ದಪ್ಪ. ಶಂಭೋ ಮಾಡ್ಕೋ ಶಂಭೋ. ಚಂಬು ಶಂಭೋ ಅಂದ್ರೆ ಇದಲ್ಲೇ ಶಂಭೋ ನಮಸ್ಕಾರ ಮಾಡ್ದ. ನಮ್ಮ ತಾತನ ಬಿಟ್ಟು ಮತ್ತೆ ಯಾವ ತಾಲಿಗೂ ಬಿಲ್ಲಲ್ಲ ಮಗನ. ಬಿಡಕ್ ಹೋಗ್ಬೇಡ ನೀನು. ಎಲ್ಲ 3 ದಿವಸ ಮುಗಿಯತ್ತಲ್ಲ ನೀ ನನ್ನ ಸುದ್ದಿಗೆ ಬರ್ಬೇಡ, ಹೋಗ್ಬಿಡು. ಹಿಡ್ಕೋ ಮಗನ ಒಯ್ಕೋ.
ಇತ್ತಲೇ ಮದನ ಚಿನಿ ತೆತ್ತಿ ಯಾಕ ಆಯಾಸ ಭಾಳ ಆಗಾಕತ್ತೈತ್ ನೋಡ್ ನನಗೆ ಯಪ್ಪ ಯಪ್ಪ ಲೇ ಮದನ ಮಾದ್ಯ ನನ್ನ ಹೊಟ್ಟೆ ಉದತಿ ಯಾರು ಬಂದಿದ್ದು ನಿನ್ ಮೈಯಾದ ಒಳಕಲ್ಲೇಶ್ವರಿ ದೇವಿ ಹೊಲತಲ್ಲೇಶ್ವರಿ ನಾಳೆ ಭಾನುವಾರ ಚಿದು ಮದನ ನಿನಗೆ ಒನತೆಪ್ಪನ ಬೇತೆ ಮಾಡಿಸ್ತೀನಿ ಅವನು ಒಣಕೆಪ್ಪ ಹಾ ಅವ ಮಸಾಲೆ ಆದದ ಅವ ತಾನ ತುತ್ತಾನ ಹೌದಾ ಇವತ್ತಿನ ಈಚೆದ ಮುಂದೆ ನಾ ತಿರ್ಸ್ಲಿಲ್ಲ ನಮ್ಮ ಅಪ್ಪನ ಮಗನೇ ಅಲ್ಲ ಅಲ್ಲಿ ಹೋಗ್ಲಿ ಮತ್ತೆ ಯಾರ ಕರೆಯಕತ್ತಾರ ಹೋಗ್ಲಿ ಪಾಪ ಅವನಿಗೆ ಯಾಕೆ ಹೋದ್ಯ ಬಿಡೇ ಹೋಗ್ಲೆ ನಿಮ್ಮ ಅಪ್ಪನ ಕೈ ನಡ್ಗಾಕತ್ತಾವಿಲ್ಲ ಹೌದು ಇದ ಮಗನ ಅವ್ನು ಕೂಡಿಸಿ ಹಾಳು ಮಾಡಕತ್ತಾನ ನಿಮ್ಮ ಅಪ್ಪನ ಅಲ್ಲ ಮಗನ ಚನ್ಯ ಸಿಗ ಮಗನ ಇನ್ನೊಮ್ಮೆ ಮಾಡ್ತೀನಿ ನಿನಗೆ ನಡಿ ಸುಂದರಿ ಹಾ. ನಾಳೆ ಜಯಣ್ಣರ ಧಣ್ಯರ ಮದುವೆ ಐತಿ ಆ ಮದುವೆಗೆ ಹೊಸ ಡ್ರೆಸ್ ಹಾಕೊಂಡು ಇಬ್ರು ತಿನ್ಕೊಂತ ಓಡಾಡೋಣ ಅಂತ ನಡಿ ಅಲ್ಲ ಮಾನು ಆ ಕಲಾವತಿ ಅಕ್ಕನ ಭಾಸ್ಕರ್ ದಣಿಯರ್ ಪ್ರೀತಿ ಮಾಡಿದ್ರು ಹಾ. ತಮ್ಮ ಮದುವೆ ಆಗ್ಬೇಕಾದ ಹುಡುಗಿನ ಅಣ್ಣ ಮದುವೆ ಆಗೋದು ತಪ್ಪಲ್ಲ ಯಪ್ಪ ದೊಡ್ಡವ್ರ ವಿಷಯ ದಾರ್ಯಾಗ ಮಾತಾಡಿ ದಡ್ಡರಾಗೋದು ಬೇಡ ಅಂತಂದು ನಾನು ನಿನಗೆ ಎಷ್ಟು ಸರಿ ಹೇಳ್ಬೇಕು ಹಂಗಂತ. ಅವರೆಲ್ಲ ದೊಡ್ಡವ್ರಪ್ಪ ಏನ ಮಾಡಿದ್ರು ದಕ್ಕಿಸ್ಕೊಂತಾರ ಹೌದು. ನಮಗೂ ನಿಮಗೂ ದಕ್ಕಿಸ್ಕೊಳಕ್ ಆಕತ್ತೇನ ನಾವು ಬಡವ್ರಪ್ಪ ನಾವು ಬಡವ್ರು ಏ ಕೈ ಬಿಡು ಯಾಕೆ ಈಗ ನಾವು ಒಳಕಲ್ಲೇಶ್ವರಿ ತಾಯಿ ಏನ್ ಹೇಳಿ ಹೋಗೋಣ ಏನ್ ಹೇಳಿದ್ಲು ಯಾ ಗಂಡಸನ್ನು ಮುಟ್ಟಿಸ್ಕೋಬೇಡ ಅಂತ ನಾವ ಕೆತ್ತಿ ಬಡ್ಕೊಂಡಂಗ ಆತ ಏನಿದು ಒಳಕಲ್ಲೇಶ್ವರಿ ಯಾರ ಮೈ ಮೇಲೆ ಬಂದಿದ್ಲು ನಿನ್ನ ಮೈ ಮೇಲೆ ನಾ ಮುಟ್ಟಿರ್ ನಡೀತೈತಿ ಹಂಗಂತೀಯ ಬಿಡು ನಿಜಕ್ಕೆ ಬ್ಯಾಡ ಬಿಡು ಸರ್ಗಮಾವ ನಿಜಕ್ಕೆ ಬ್ಯಾಡ ಬಿಡು ಸರ್ಗಮಾವ ನಾ ಬಿಡಾಕ ಹಿಡದಿಲ್ಲ ನಾ ನಿನ್ನ ಸ್ವಾದರ ಮಾವ ನಾ ಬಿಡಾಕ ಹಿಡದಿಲ್ಲ ನಾ ನಿನ್ನ ಸ್ವಾದರ ಮಾವ ಇದ್ದವರು ಇಲ್ದವರು ಬೇಡ ಈ ಚಿಂತಿ ಪ್ರೀತಿಗೆ ಅಡ್ಡ ಬರತೈತೆ ರೀತಿ ಆ ಭಾವನೆ ಇಟ್ಟಿಲ್ಲ ನಾನಿನ್ನ ಸ್ವಾದರ ಮಾವ ಆ ಭಾವನೆ ಇಟ್ಟಿಲ್ಲ ನಾನಿನ್ನ ಸ್ವಾದರ ಮಾವ ನಿಜಕ್ಕೆ ಬ್ಯಾಡ ಬಿಡು ಸರ್ಗಮಾವ ನಾ ಬಿಡಾಕ ಹಿಡಿದಿಲ್ಲ ನಾನಿನ್ನ ಸ್ವಾದರ ಮಾವ ನಿಜಕ್ಕೆ ಬ್ಯಾಡ ಬಿಡು ಸರ್ಗಮಾವ ಕಲ ಮೈದುನನ ಉನ್ನತಿ ಕಂಡು ಆರತಿ ಬೆಳಗಿ ಆಶೀರ್ವಾದ ಮಾಡಬೇಕು, ಇಲ್ಲ ಈ ರೀತಿ ಕಣ್ಣೀರು ಹಾಕಬೇಕು. ಇವು ಕಣ್ಣೀರಲ್ಲ ರೀ, ಆನಂದದ ಭಾಷ್ಪಗಳು. ಜಹಾಗೀರ್ದಾರ್ ಮನೆತನಕ್ಕೆ ನಡೆಯಲು ಬಂದ ನಾನು ನನ್ನ ಮೈದನನ ಮುಖಕ್ಕೆ ಮಂಗಳಾರತಿ ಮಾಡಿ ಮನೆಗೆ ಬರಮಾಡಿಕೊಳ್ಳುತ್ತಿದ್ದೇನಲ್ಲ ಅಂತ ಸಂತೋಷವಾಗ್ತಾ ಇದೆ. ಇಂಥ ಸೌಭಾಗ್ಯ ಕರುಣಿಸಿದ ಈ ನಿಮ್ಮ ಋಣ ಏಳೇಳು ಜನ್ಮಕ್ಕೂ ಮರೆಯೋದಿಲ್ಲ ರೀ, ಏಳೇಳು ಜನ್ಮಕ್ಕೂ ಮರೆಯೋದಿಲ್ಲ. ಈ ವಯಸ್ಸಿನಲ್ಲಿ ನಿನ್ನಂತ ಒಳ್ಳೆ ಹುಡುಗಿ ಹೆಂಡತಿಯಾಗಿ ಸಿಗ್ತಾಳೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ನನ್ನ ಕೈ ಗುಣನ ಅಂತದ್ರಿ, ಈ ಕೈಯಿಂದ ಏನ ಮಾಡ್ಲಿ ಹುಸಿನ ಹೋಗೋದಿಲ್ಲ ಅಂತೀನಿ. ಆಹಾ, ಅಸಾಧ್ಯವಾದದ್ದನ್ನ ಸಾಧಿಸಿ ತೋರಿಸಿದ ಈ ನಿಮ್ಮ ಅಮೃತ ಹಸ್ತದಲ್ಲಿ ಅದೇನಡಗಿದೆಯೋ ಬಲ್ಲವರಾರು. ಸ್ವಾಮಿಗಳ ಇವತ್ತು ಬೀಳ್ತೇನೆ ನೋಡ್ರಿ ನಿಮ್ಮ ಪಾದಕ್ಕ. ದೀರ್ಘಾಯುಷ್ಯಾಗು, ನೀ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಲಿ, ನಿನ್ನ ಮನ್ಯಾಗ ಹಾಲಿನ ಹೊಳಿನ ಹರಿಲಿ. ನಾ ಎಲ್ಲದೀನಿ? ನಾ ಯಾರದೀನಿ? ನಮ್ಮ ದಣಿಗಳಿಗೆ ಸ್ವಾಮಿಗಳು, ಐನವರು, ಗುರುಗಳು ಕಾಲಿಗೆ ಬೀಳಿಸ್ಕೊಂಡು ಆಶೀರ್ವಾದ ಮಾಡ್ಯಾರ ಅಂದ್ರೆ ಇವತ್ತಿ ಮನ್ಯಾಗ ಏನೋ ಒಂದು ಪವಾಡ ನಡೆಯುತ್ತೆ. ಲೇ 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 ಲೇ, ಸ್ವಾಮಿಗಳಿಗೆ ಅಪಹಾಸ್ಯ ಮಾಡಬೇಡ್ರು ಅಂದ್ರೆ ಎಲ್ಲಿ ಕೇಳ್ತೀರಿ ನನ್ನ ಮಾತನ್ನ? ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಹತ್ರ ಎಂತ ಶಕ್ತಿ ಐತಿ ಅಂತ? ಚಿತ್ರಗುಪ್ತ ಎಲ್ಲೋ ನನ್ನ ತಮ್ಮ ಬಂದು ಕೂಡ್ಲೆ ಅದ್ದೂರಿ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಎದೆಯುಂಬಿಸಿ ಹೇಳಿದ್ದಿ. ಎಲ್ಲಪ್ಪ ಸಪ್ಳನ ಕೇಳವಲ್ದಲ್ಲ? ಎಲ್ಲಿ ಮೆರವಣಿಗೆ ರೀ ದಣ್ಯರ? ಸಣ್ಣ ದಣ್ಯರು ಬಂದು ಬಸ್ ಇಳಿಯೋದು ಬಂದ ತಡಾರಿ, ಸೈದ ಬಾರಿಗೆ ಹೊಕ್ರು. ಏನಂದೆ? ದೊಡ್ಡದೊಂದು ಬಾಟ್ಲಿ ತಗೊಂಡ್ರಿಪ್ಪ,
ಒಂದ್ ಸ್ವಲ್ಪ ನೀರು ಮಿಕ್ಸ್ ಮಾಡ್ಲಿಲ್ರಿಪ್ಪ ಯಪ್ಪ ಹಂಗ ಗಟ 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 ಎದ್ದ ಬಿಟ್ರು ಕರಿಯಾಕ ಒಂದ್ ನಮ್ಮನ್ನು ಬೈದು ಕಳಿಸಿದ್ರು. ಆಗ ಬಂದ ಬಿಟ್ರು ನೋಡ್ರಿ, ಆರತಿ ಮಾಡ್ರಿ. ಸೌಂಡ್ ಮಾಡಿದ್ರೆ ಗಂಟ್ಲಾಸ್ ಹೇಳ್ಬಿಡ್ತೀರಾ ಮತ್ತ? ಇವಳು ನಿಜ ಹೇಳ್ತೀರಾ? ಇವಳನ್ನ ನೀನು ಮದುವೆ ಆದ್ಯಾ? ಇವಳು ನನ್ನ ಹೆಂಡತಿನೇ, ನಾನೇ ಇವಳನ್ನ ಮದುವೆ ಮಾಡ್ಕೊಂಡಿದ್ದು. ಇಷ್ಟ ಇದ್ರೆ ಆರತಿ ಮಾಡಿಸ್ಕೋ, ಇಲ್ಲ ಅಂದ್ರೆ ಹೊಲಸು ಹೆಣ್ಣೆ. ಭಾಸ್ಕರ ಇವಳು ನಿನ್ನ ಅತ್ತಿಗೆ. ಭಾಷಾ, ಇವನು ಬರೀ ಭಾಷಾ ಅಲ್ಲ, ಡೇಂಜರ್ ಭಾಷಾ. ನನ್ನ ಕೈ ಕೆಲಸ ಕೊಡಬೇಡ, ಸುಮ್ಮನೆ ನಿಂತ್ಕೋ. ಅಂದ್ರ ನನ್ನ ಮೇಲೂ ಕೈ ಮಾಡ್ತೀಯಾ? ಮಾಡು ಮಾಡು. ನನ್ನ ತಮ್ಮ ಶೇಂದಿ ಶರಾಯಿಗಳಿಂದ ದೂರ ಇರ್ತಾನೆ, ಗೌರವಸ್ಥನಾಗಿ ಬಾಳ್ತಾನೆ ಅಂತ 4 ಜನರೆದುರಿಗೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದೆ. ಅಂತ ನನ್ನ ತಮ್ಮ ಇವತ್ತು ನನ್ನ ಕಣ್ಣೆದುರಿಗೆ ಕುಡಿದು ನಿಂತಾನ ಅಂತೀಯ? ಇದಕ್ಕೆ ಕಾರಣ ಯಾರು? ನೀನು. ನಿನ್ನಲ್ಲಿರುವ ಹೀನ ಬುದ್ಧಿ ನಾನು ತಿಳ್ಕೊಂಡಿದ್ದೆ. ನನ್ನ ಅಣ್ಣನ ಮನಸ್ಸು ಹಾಲಿನಂತದ್ದು ಅಂತ. ಆದ್ರೆ ಇವತ್ತು ಗೊತ್ತಾತು ನೀನೊಬ್ಬ ಗೋಮುಖ ವ್ಯಾಘ್ರ ಅಂತ. ನೀನ್ ಏನಂದ್ರೆ ನನಗೇನು ಕಲ, ನೀನು ಮಾತ್ರ ಬೇಜಾರಾಗ್ಬೇಡ. ಹಾಲು ಅಂತ ತಿಳಿದು ಸುಣ್ಣದ ನೀರು ಕುಡ್ದಾಕಿ ನಾನು. ಕರಳು ಸುಟ್ಟು ಹೊಟ್ಟೆ ಉರಿದಾಗ ಆ ನೋವು ನಾನು ಅನುಭವಿಸ್ಬೇಕೆ ಹೊರತು ಮತ್ತೊಬ್ಬರಲ್ಲ. ಮತ್ತೊಬ್ಬರದ ತಪ್ಪು ಅಂತ ಅಪವಾದ ಕೊಡುವವಳು ನಾನಲ್ಲ. ನಿನ್ನ ಗುಣ ಬಂಗಾರ ಅಂತ ನನಗೆ ಗೊತ್ತೈತೆ. ಇರ್ಲಿ, ಆರತಿ ಮಾಡು, ಆರತಿ ಮಾಡು ನಿನ್ನ ಮೈದನಿಗೆ. ಆರತಿ ಮಾಡ್ತೀಯ? ಆರತಿ ಮಾಡ್ತೀಯ? ಮಾಡು ಬಾಯಿ ನಿನ್ನ ಮೈದನಿಗೆ ಆರ್ತಿನ. ಹಂಗೆ ಆಶೀರ್ವಾದನು ಮಾಡು. ಭಾಷಾ, ನೀನು ಯಾರಿಗೂ ಮಹತ್ ಕೊಡ್ಬೇಡ. ಕೊಟ್ರು ಕೊಟ್ಟು ಮಾತಂಗ್ ನಡ್ಕೋಬೇಡ. ನಿಂದು ನಾಲಿಗೆಲ್ಲ ಹರಕ ಚಪ್ಪಲಿ ಆಗಲಿ ಅಂತ ಆಶೀರ್ವಾದ ಮಾಡು. ಭಾಷಾ ಭಾಷಾ ಭಾಸ್ಕರ, ತಂದೆ ತಾಯಿ ತೀರಿಕೊಂಡಾಗ ನೀನಿನ್ನು 3 ವರ್ಷದ ಕೂಸಾಗಿದ್ದೆ. ಅಂದಿನಿಂದ ಇಲ್ಲಿಯವರೆಗ ನಿನ್ನನ್ನ ಓದಿಸಿದೆ, ಬೆಳೆಸಿದೆ, ದೊಡ್ಡ ಮನುಷ್ಯನನ್ನಾಗಿ ಮಾಡಿದೆ. ಯಾಕೆ? ನನ್ನ ಹೆಂಡತಿಗೆ ಹೊಡೆಯಾಕ, ಇಲ್ಲ ಒದಿಯಾಕ? ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಸಮಾನ. ಅಂತಾಕಿನ ಕಾಲಿಂದ ಒದ್ದೆಲೇ ನಿನ್ನ ಕಾಲಾಗ ಹುಳ ಬೀಳ್ತಾವಲೇ. ಹುಳ 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 ನನ್ನ ಕಾಲಾಗ ಬೀಳೋದಿಲ್ಲೋ, ನನಗಂತ ನಿನ್ನ ಬಾಯಾಗ ಬೀಳ್ತಾವ ಹುಳ. ಎಳೆಯ ವಯಸ್ಸಿನ ಹುಡುಗಿ ಜೀವನ ಹಾಳು ಮಾಡಿದ ನಿನಗ ಎಷ್ಟು ಚೋಡು ತಗೊಂಡು ಹೊಡಿಬೇಕು? ಮರ್ಯಾದೆ ಕೊಟ್ಟಿನಿ, ಉಳಿಸ್ಕೋ. ಈಗ ನನಗೆ ಬೇಕಾಗಿತ್ತು, ಮದುವೆ ಮಾಡ್ಕೊಂಡೇನಿ. ಅದನ್ನ ಕೇಳಕ್ಕೆ ನೀನ್ಯಾರು? ನೀನು ನಿನ್ನ ವಯಸ್ಸಿನ ಮುದುಕಿಂತ ನಿನ್ನ ತಿಂಡಿ ನೀ ತೀರಿಸ್ಕೊಂಡಿದ್ರ ಆತ್ಮಪೂರ್ವಕವಾಗಿ ಅತ್ತಿಗೆ ಅಂತ ಅಡಿ ಹಿಡಿದು ಆಶೀರ್ವಾದ ಪಡ್ಕೊಳ್ತಾ ಇದ್ದೆ. ಬಂಗಾರದಂತ ಹುಡುಗಿ ಜೀವನ ಹಾಳು ಮಾಡಿಬಿಟ್ಟಿಲ್ಲ. ಆತ್ಮ ಸಾಕ್ಷಿಯಾಗಿ ಈಕಿ ಒಪ್ಪಿಗೆ ಕೊಟ್ಟ ಮೇಲೆ ನಾನು ಇವಳನ್ನ ಮದುವೆ ಆಗಿದ್ದು. ಒತ್ತಾಯದಿಂದ ಎಳ್ಕೊಂಡು ಬಂದು ನಾನೇನಿಗೆ ಕೊಳ್ಳಿಗೆ ತಾಳಿ ಕಟ್ಟಿಲ್ಲ. ಕೇಳಬೇಕಿದ್ರೆ ಸ್ವಾಮಿಗಳನ್ನ. ಎಲ್ಲದಾರ ಸ್ವಾಮಿಗಳು? ಈ ಮನ್ಯಾಗ ಹಾಲಿನ ಒಳಿ ಹರಿಸಿ ಜಾಗ ಖಾಲಿ ಮಾಡಿ ಬಹಳ ಹೊತ್ತಾತು. ಬೇಕಿದ್ರೆ ಇಲ್ಲೇ ನಿಂತಾಳಲ್ಲ, ನಿನ್ನ ಅತ್ತಿಗೆ ಕೇಳು. ಮದುವೆ ಮಾತುಕತೆಗೆ ಹೋದಾಗ ಸ್ವಾಮಿಗಳು ಹೋಗಿದ್ರಲ್ಲ, ಆವಾಗ ಇವಳು ಅಲ್ಲೇ ಇದ್ದಂತೆ. ಹೇಳ ನೀವು ಒಪ್ಪಿಗೆ ಕೊಟ್ಟದ್ದು? ನೀವ ಹೇಳಕತ್ತಿರೋ ಮಾತು ಖರೆ ಐತ್ಯಾ? ಬಾಯ್ ಬಿಡು, ಬಾಯ್ ಬಿಡು, ಬಾಯಿಗೆ ಬೀಗ ಹಾಕೋಬೇಡ, ಬಾಯ್ ಬಿಡು. ಹೂಡಬೇಕು ಅಂತ ಹುಲ್ಲು ತಿನಿಸಿ ರೂಢಿ ಮಾಡಿದ ಬಡಿಯ ಹೋರಿನ ಹೊಲದ ಮಾಲಕನಿಗೆ ಮಾರುವುದನ್ನು ಬಿಟ್ಟು ಕಟಕನ ಮನೆಗೆ ಕಳಿಸಿದ. ಒಪ್ಪಿದ ಹೋರಿ ಮೇಲೆ ಕಣ್ಣಿಟ್ಟು ಕಟಕ ಕಡಿದು ತಿನ್ನಬೇಕು ಅಂತ ಕಂಬ ಕಟ್ಟಿದ. ಆ ಸಿಟ್ಟು ಹೊಲದ ಮಾಲಕ ಬಂದು ಸಿಟ್ಟಿಗೆದ್ದು ಕೇಳಿದ್ರ ಏನಂತ ಹೇಳಬೇಕು ಆ ಮೂಕುದನ? ನಾನು ಹೊರಟಿರೋದು ಹೊಲದ ದಾರಿ ಎಲ್ಲ ಕಟಕನ ಮನಿ ದಾರಿ ಅಂತ ಗೊತ್ತಾದಾಗ ಕಟ್ಟಿದ ಹಗ್ಗ ಹರ್ಕೊಂಡು ಹೂಡ್ಬೇಕು ಅಂತ ರೂಢಿ ಮಾಡಿದ ಒಡೆಯನಿಗೆ ಹೋಗಿ ಹಾಯ್ಬೇಕಾಗಿತ್ತು. ದಾರ್ಯಾಗ ಗೊತ್ತಾಗಿದ್ರ ಹೋಗಕ್ಕ ಹುಚ್ಚು ಹಿಡಿದಿರ್ಲಿಲ್ಲ ಹೋರಿಗೆ.
ಕಟಕನ ಕೈಗೆ ಸಿಕ್ಕಾಗ ಗೊತ್ತಾಯ್ತು ಇದು ಕಟಕನ ಮನಿ ಅಂತ. ಮೂಗುದಾಳಿಗೆ ಹಗ್ಗ ಹಾಕಿ ಜಗ್ಗಿ ಹಿಡಿದಾಗ ಹರಿಕೊಳ್ಳೋ ಪ್ರಯತ್ನ ಮಾಡಿದ್ರ ಮೂಗು ಹರಿತೆ ಹೊರತಾಗಿ ಹಗ್ಗ ಹರಿಯೋದಿಲ್ಲ. ಅಂದ್ರ ಹೂಡೋ ಹೋರಿಗೆ ಹುಲ್ಲು ಹಾಕಿ ರೂಢಿ ಮಾಡಿದ ಒಡೆಯ ಅಂದ್ರೆ ನಿಮ್ಮಪ್ಪ. ಹೂಡೋ ಹೋರಿ ಮೇಲೆ ಮನಸ್ಸಿಟ್ಟ ಹೊಲದ ಮಾಲೀಕ ಅಂದ್ರೆ ನನ್ನ ತಮ್ಮ ಭಾಸ್ಕರ. ಇನ್ನು ಕೊಪ್ಪಿದ ಹೋರಿ ಮೇಲೆ ಕಣ್ಣಿಟ್ಟು ಕಡಿದು ತಿನ್ನಬೇಕು ಅಂತ ಹೊಂಚು ಹಾಕಿದ ಕಟಕ ಅಂದ್ರ ನಾನು. ಹೌದಲ್ಲ? ಹೌದು, ಸ್ವಾಮಿಗಳು ಜಹಾಗೀರ್ದಾರ್ ಮನಿತನ ಅಂದಿದ್ದು ಒಪ್ಕೊಂಡೆ ಹೊರತು ನಿಮಗಲ್ಲ. ಅಂದ್ರ ಇವನ ಮ್ಯಾಲಿತ್ತೇನೆ ನಿನ್ನ ಕಣ್ಣು. ಇವಾಗಿದ್ರ ನಿಮ್ಮ ಅಪ್ಪಗೆ 6 ಲಕ್ಷ ರೂಪಾಯಿ ಕೊಡಕ್ಕೆ ನನ್ನ ತಲೆಯನ್ನು ಕೆಟ್ಟಿರಲಿಲ್ಲ. 10-20 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಕನ್ಯಾ ಕೊಡ್ತಾರ ನನ್ನ ತಮ್ಮಗ. ನಿನ್ನ ಮದುವೆ ಆಗ್ತೀನಿ ಅಂತ ನಾನಿಗೆಗೆ ಮಾತು ಕೊಟ್ಟಿದ್ದು. ಇದೆಲ್ಲ ನನಗೆ ಏನು ಗೊತ್ತಪ್ಪ. ಮದುವೆಗಿಂತ ಮುಂಚಿತವಾಗಿ ನೀನಾಗ್ಲಿ ಈಕೆಯಾಗ್ಲಿ ನನಗೆ ವಿಷಯ ತಿಳಿಸಿದ್ರೆ ಇಲ್ಲ. ನನಗೆ ಹೆಂಡತಿ ಬೇಕಾಗಿತ್ತು, ನಾನು ಮದುವೆ ಮಾಡ್ಕೊಂಡೇನಿ. ನೋಡ್ತಮ್ಮ, ಮದುವೆ ಅಂತೂ ಆಗೇ ಇತ್ತು. ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೀನೇ ವಿಚಾರ ಮಾಡ. ಏನು ಮಾಡ್ಬೇಡಪ್ಪ, ಏನು ಮಾಡ್ಬೇಡ. ಒಂದು ಬಾಟ್ಲಿ ವಿಷ ತಂದು ಇಬ್ಬರಿಗೂ ಅರ್ಧ ಅರ್ಧ ನಿನ್ನ ಕೈಯಾರೆನ ಕುಡಿಸ್ಬಿಡು. ಅಂದ್ರ ನಿನಗೆ ಬಂದಿರೋ ಈ ಸಮಸ್ಯೆ ತನ್ನಿಂದ ತಾನ ಪರಿಹಾರ ಆಗುತ್ತೆ. ನೋಡ್ತಮ್ಮ ಭಾಸ್ಕರ, ಈ ತಪ್ಪು ನನ್ನಿಂದಲೇ ಆಗೈತಿ ಅಂತ ನಿನಗನಿಸಿದ್ರೆ ನೀನು ಸಣ್ಣವನಾಗಿದ್ರೂ ಪರವಾಗಿಲ್ಲ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿಬಿಡಪ್ಪ. ಆದ್ರೆ ಮನೆತನದ ಮಾನ ಮರ್ಯಾದೆ ಉಳಿಸೋದು ಅಳಿಸೋದು ನಿನ್ನ ಕೂಡ ಐತಿ. ನಿಮ್ಮ ಸಂಶಯದ ಸುಳಿ ನಿಮ್ಮ ಹತ್ರನೇ ಇರಲಿ, ಅದು ಇನ್ನೊಬ್ಬರಿಗೆ ಸುಳಿಯೋದು ಬೇಡ. ಇವರು ಮನಸ್ಸು ಮಾಡಿದ್ರ ಎಂದೋ ನನ್ನ ಮೈ ಮುಡ್ತಿದ್ರು ಅಂತ ಕೇಳಿ ಮಟ್ಟದ ವಿಚಾರ ಇವ್ರ ಮನಸ್ಸಿನಲ್ಲ, ಕನಸಿನಲ್ಲಿಯೂ ಸುಳಿಯೋದಿಲ್ಲ. ಆದ್ರೂ ನಿನ್ನ ಕಡೆಯಿಂದ ಆರ್ತಿ ಬೆಳಗಿಸ್ಕೊಂಡು ಆಶೀರ್ವಾದ ಪಡ್ಕೊಂಡಿದ್ರ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ಅಣ್ಣ, ಈ ನಿನ್ನ ತಮ್ಮ ಬದುಕಿರೋ ತನಕ ನರಳಿ ಸಾಯಲಿ ಅಂತ ಎಂದು ನನ್ನ ಹೃದಯದ ಮ್ಯಾಗ ಹಾರ್ಲಾರ್ದು ಬರೀ ಹೇಳದ್ಯೋ. ನಾ ಅಂದ ಸತ್ ಹೋದ್ನಪ್ಪ, ಹೊಲಸು ಮನಸ್ಸ ನಂದಲ್ಲ ಅಂದಾಗ ಅತ್ತಿಗೆ ಅಂತ ಅಡಿ ಹಿಡಿಯೋದಕ್ಕೆ ಅಡ್ಡಿ ಏನೈತಿ? ಇನ್ನು ಮುಂದೆ ನನ್ನ ಹೆತ್ತ ತಾಯಿ ಸುಳ್ಳವ, ನೀನ ನನ್ನ ಹೆತ್ತ ತಾಯಿ ಅಂತ ತಿಳಿದು ಪೂಜೆ ಮಾಡ್ತಿರವ, ಆಶೀರ್ವಾದ ಮಾಡವ. ನಿನ್ನ ಮೈದುನಗ ಪ್ರತಿ ಜನ್ಮದಲ್ಲಿ ನಿನ್ನ ಸಂಗಾತಿಯಾಗುವೆ, ಉಸಿರಾಗಿ ನಿನ್ನಲ್ಲಿ ಬೆರೆತು ಸುಖವಾಗಿ ಬಾಳುವೆ. ಅಮೃತ ಅಮೃತ ಎಂದು ಹಂಬಲಿಸುವವರನೇಕರು, ಅಮೃತ ಅಮೃತವೆಂದು ಹಂಬಲಿಸುವವರನೇಕರು. ಹಂಬಲಿಸುವವರ ಪಾಲಿಗೆ ಅಮೃತವಿರಲಿ, ನನಗೆ ಮಾತ್ರ ನೀ ಕುಡಿದ ವಿಷವೇ ಸಾಕೆನ್ನ ಪ್ರಭು, ನೀ ಕುಡಿದ ವಿಷವೇ ಸಾಕು.